ಹಾಯ್ ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭಾ ಶರಣ್. ಫ್ರೆಂಡ್ಸ್, ಇವಾಗ ಯಾವ ಮನೆಯಲ್ಲಿ ನೋಡಿದ್ರೂ ಡಯಾಬಿಟಿಸ್ ಇರೋರು ಒಬ್ಬರಾದ್ರೂ ಸಿಗ್ತಾರೆ ಅಲ್ವಾ? ನಮ್ಮ ಶರೀರದಲ್ಲಿರ್ತಕ್ಕಂಥ ಕ್ಲೋಮ ಗ್ರಂಥಿ ಅಂದರೆ ಪ್ಯಾನ್ಕ್ರಿಯಾಸ್ ಸಕ್ರಮವಾಗಿ ಕೆಲಸ ಮಾಡಿಲ್ಲ ಅಂದರೆ ಬರುವ ಸಮಸ್ಯೆ ಇದಾಗಿರುತ್ತೆ. ಮುಖ್ಯವಾಗಿ ಇದು ಯಾಕೆ ಬರುತ್ತೆ ಅಂದರೆ ನಾವು ಬದಲಾಯಿಸಿಕೊಂಡಂಥ ಆಹಾರ ಪದ್ಧತಿಯಲ್ಲಾಗಲಿ, ನಮ್ಮ ಲೈಫ್ ಸ್ಟೈಲ್, ಹಾಗೆ ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ಇಲ್ಲ ಅಂದರೆ ಜೀನ್ಸ್, ಇದೇ ರೀತಿಯಾದಂಥ ಇನ್ನೂ ಅನೇಕ ಕಾರಣಗಳಾಗಿರಬಹುದು. ಇದು ಪ್ರಪಂಚದಲ್ಲೇ ಅತಿ ಸಾಧಾರಣವಾದಂಥ ಒಂದು ವ್ಯಾಧಿಯಾಗಿದೆ ಅಲ್ವಾ? ಈ ಡಯಾಬಿಟಿಸ್ ಮೂಲವಾಗಿ ಇನ್ನೂ ಅನೇಕ ಥರವಾದಂಥ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ನೀವು ನಿಮ್ಮ ಲೈಫ್ ಸ್ಟೈಲನ್ನು ಬದಲಾಯಿಸಿಕೊಂಡು ನಿಮ್ಮ ಆರೋಗ್ಯ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಡಯಾಬಿಟಿಸ್ ಅನ್ನೋದು ಕಂಟ್ರೋಲ್ನಲ್ಲಿ ಇರುವುದು ಮಾತ್ರವಲ್ಲ, ನೀವು ಜೀವನವೆಲ್ಲ ಹಾಯಾಗಿ ಜೀವಿಸಬಹುದು. ಮತ್ತು ಡಯಾಬಿಟಿಸ್ ಸಮಸ್ಯೆ ಇರುವವರು, ಡಯಾಬಿಟಿಸ್ ಜೀವನದಲ್ಲಿ ಬರಬಾರ್ದು ಅಂದ್ಕೊಳ್ಳೋರು, ಅದಕ್ಕಾಗಿ ಒಂದು ಅದ್ಭುತವಾದಂಥ ನ್ಯಾಚುರಲ್ ಡ್ರಿಂಕನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಈ ರೆಮಿಡಿಗಾಗಿ ಮೊದಲು ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಈಗ ಈ ನೀರು ಬಿಸಿ ಆಗಬೇಕು. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನ ಹಾಕಿ. ಫ್ರೆಂಡ್ಸ್, ಮೆಂತ್ಯ ಕಾಳಿನಲ್ಲಿ ಫೈಬರ್ ಅನ್ನೋದು ಅಂದರೆ 50ರಷ್ಟು ಇರುತ್ತೆ. ಈ ಫೈಬರ್ ಅನ್ನೋದು ನಮ್ಮ ರಕ್ತ ಮತ್ತು ಮೂತ್ರದಲ್ಲಿರುವಂಥ ಗ್ಲೂಕೋಜಿಸ್ ಸ್ಥಾಯಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮೆಂತ್ಯ ಕಾಳಿನಲ್ಲಿ ಎಷ್ಟೋ ವಿಧವಾದಂಥ ಮಿನರಲ್ಸ್, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ. ಹಾಗೆ ಎಷ್ಟೋ ಔಷಧ ಗುಣಗಳಿರುವಂಥ ಈ ಮೆಂತ್ಯ ಕಾಳುಗಳು ಕೇವಲ ಡಯಾಬಿಟಿಸನ್ನು ಮಾತ್ರವಲ್ಲ, ಆರ್ಥರೈಟಿಸ್, ಹೈ ಕೊಲೆಸ್ಟ್ರಾಲ್, ಗಾಯಗಳನ್ನು ಕೂಡ ನಿವಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಚರ್ಮ ಸಂಬಂಧಿತ ಸಮಸ್ಯೆಗಳ ಜೊತೆಗೆ ಮಲಬದ್ಧತೆ, ಕಿಡ್ನಿ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ನಿವಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಕರಿಬೇವಿನ ಸೊಪ್ಪು. ಒಂದು 10ರಿಂದ 15 ಕರಿಬೇ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಈ ನೀರಿಗೆ ಹಾಕ್ಕೊಳ್ಳಿ. ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಲಕ್ಷಣಗಳು ಕೂಡ ಇರುತ್ತೆ. ಮುಖ್ಯವಾಗಿ ಈ ಕರಿಬೇವಿನ ಸೊಪ್ಪನ್ನು ತಗೊಳ್ಳೋದ್ರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಕಂಟ್ರೋಲ್ನಲ್ಲಿ ಇರುತ್ತೆ. ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕೂಡ ಇರುವುದಿಲ್ಲ. ಮುಖ್ಯವಾಗಿ ಕೂದಲು ಕೂಡ ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ. ಆದರೆ ಕರಿಬೇವಿನ ಸೊಪ್ಪು ಡಯಾಬಿಟಿಸನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಕರಿಬೇವಿನ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ತುಂಬ ಹೆಚ್ಚಾಗಿ ಇರುವುದರಿಂದ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಸ್ಟಾರ್ಚನ್ನು, ಗ್ಲೂಕೋಸನ್ನು ಮಾರ್ಪಾಡಾಗಿ ಮಾಡುವುದನ್ನು ನಿರೋಧಿಸುತ್ತೆ. ಇದರ ಫಲಿತವಾಗಿ ಡಯಾಬಿಟಿಸ್ ಅನ್ನೋದು ಕಂಟ್ರೋಲ್ನಲ್ಲಿ ಇರುತ್ತೆ. ನೀವು ಡಯಾಬಿಟಿಸ್ನಿಂದ ಬಾಧೆ ಪಡುವವರು ಅಥವಾ ಡಯಾಬಿಟಿಸ್ ನಮಗೆ ಬರಬಾರ್ದು ಅಂದ್ಕೊಳ್ಳೋರು ಕರಿಬೇವಿನ ಸೊಪ್ಪನ್ನು ನಿಮ್ಮ ಆಹಾರದಲ್ಲಿ ತಪ್ಪದೆ ಆ್ಯಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಒಂದು ಚಿಕ್ಕ ಪೀಸ್ನಷ್ಟು ಹಸಿ ಶುಂಠಿ. ಈ ಹಸಿ ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಶುಂಠಿಯಲ್ಲಿ ಕೂಡ ಅಷ್ಟೇ ನಮ್ಮ ಶರೀರಕ್ಕೆ ಬೇಕಾದಷ್ಟು ಎಷ್ಟೋ ಅದ್ಭುತ ಗುಣಗಳು ಕೂಡ ಇರುತ್ತೆ. ಹಸಿ ಶುಂಠಿಯಲ್ಲಿರುವಂಥ ಆ್ಯಂಟಿಬಯೋಟಿಕ್ ಗುಣಗಳು ಅನ್ನೋದು ನಮಗೆ ವ್ಯಾಧಿಗಳು, ಇನ್ಫೆಕ್ಷನ್ನಿಂದ ರಕ್ಷಣೆ ಕೊಡಲಿಕ್ಕೆ ಸಹಾಯವಾಗಿರುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಜೀರ್ಣ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಡಯಾಬಿಟಿಸ್ ಇರುವವರು ಹಸಿ ಶುಂಠಿಯನ್ನು ತಗೊಳ್ಳುವುದರ ಮೂಲಕ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರುತ್ತೆ. ಡಯಾಬಿಟಿಸ್ ಮೂಲವಾಗಿ ನಿಮ್ಮ ಶರೀರದಲ್ಲಿ ಕಂಡುಬರುವಂಥ ನೋವುಗಳ ಮೂಲವಾಗಿ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಒಂದು ಚಿಕ್ಕ ತುಂಡಿನಷ್ಟು ದಾಲ್ಚಿನ್ನಿ ಚಕ್ಕೆ. ನಾವು ಬಿರಿಯಾನಿಗೆ, ಪಲಾವ್ಗೆ ಬಳಸ್ತೀವಲ್ವಾ, ಅದೇ. ನೀವು ಇದಕ್ಕೆ ಬೇಕಿದ್ರೆ ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ ಪುಡಿನ ಸಹ ಬಳಸ್ಬೋದು, ಅಥವಾ ಈ ರೀತಿ ಚಕ್ಕೆನೇ ಹಾಕ್ಕೋಬೋದು. ಈಗ ಈ ನೀರನ್ನು ಚೆನ್ನಾಗಿ ಒಂದು ಅರ್ಧದಷ್ಟು ಆಗುವಷ್ಟು ಕುದಿಸ್ಬೇಕು. ಫ್ರೆಂಡ್ಸ್, ದಾಲ್ಚಿನ್ನಿ ಚಕ್ಕೆ ಡಯಾಬಿಟಿಸನ್ನು ನಿವಾರಿಸಲಿಕ್ಕೆ ಒಂದು ರಾಮಬಾಣ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಏಕೆಂದರೆ ಈ ದಾಲ್ಚಿನ್ನಿ ಚಕ್ಕೆಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಚಕ್ಕೆ
ಹೆಚ್ಚಿಸುವಂಥ ಗುಣಗಳು ತುಂಬ ಹೆಚ್ಚಾಗಿ ಇರುತ್ತೆ. ಇದರಿಂದ ಇದು ಡಯಾಬಿಟಿಸನ್ನು ಕಂಟ್ರೋಲ್ನಲ್ಲಿ ಇರಿಸುತ್ತೆ. ಮುಖ್ಯವಾಗಿ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಅನ್ನೋದು ಮಧುಮೇಹದಿಂದ ಬರುವಂಥ BP, ಹೃದಯ ಸಂಬಂಧಿತ ವ್ಯಾಧಿಗಳು ಬರದೇ ಇರಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಈಗ ನೋಡಿದ್ರಲ್ವಾ, ಈ ನೀರು ಚೆನ್ನಾಗಿ ಕುದ್ದಿದೆ. ಇದು ಒಂದು ಅರ್ಧದಷ್ಟು ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಈ ನೀರು ಸ್ವಲ್ಪ ಉಗುರು ಬೆಚ್ಚಗಾಗುವವರೆಗೂ ತಣ್ಣಗಾಗಲಿಕ್ಕೆ ಬಿಡಿ. ಉಗುರು ಬೆಚ್ಚಗಾದ್ಮೇಲೆ ಒಂದು ಗ್ಲಾಸ್ನಲ್ಲಿ ಈ ರೀತಿ ಸೋಸ್ಕೋಬೇಕು. ಈ ರೀತಿ ತಯಾರಿಸ್ಕೊಂಡಿಟ್ಟಂಥ ಈ ಡ್ರಿಂಕನ್ನು ನೀವು ಯಾವ ಸಮಯದಲ್ಲಿ ತಗೋಬೇಕು ಅಂದರೆ, ಪ್ರತಿ ದಿವಸ ಬೆಳಗ್ಗೆ ಬ್ರಷ್ ಮಾಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ಡ್ರಿಂಕ್ನಲ್ಲಿ ಸ್ವೀಟ್ನೆಸ್ಗಾಗಿ ಜೇನುತುಪ್ಪ ಅಥವಾ ಬೇರೆ ಏನು ಕೂಡ ಬೆರೆಸಬಾರ್ದು. ಡೈರೆಕ್ಟಾಗಿ ಹಾಗೆ ಕುಡಿಬೇಕು. ಈ ಡ್ರಿಂಕ್ನ ಕುಡಿದ ಮೇಲೆ ನೀವು ಎಕ್ಸಸೈಸ್ ಮಾಡ್ಬೋದು ಅಥವಾ ನಾರ್ಮಲ್ ಆಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೋಬಹುದು. ಆದರೆ ಈ ಡ್ರಿಂಕ್ನ ಕುಡಿದ ಮೇಲೆ ಒಂದು 30 ನಿಮಿಷದವರೆಗೂ ಏನು ಕುಡಿಬೇಡಿ, ಏನು ತಿನ್ನಬೇಡಿ. 30 ನಿಮಿಷಗಳಾದ ಮೇಲೆ ನೀವು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಈ ಡ್ರಿಂಕನ್ನು ತಪ್ಪದೇ ಕುಡಿತಾ ಇದ್ದರೆ ನಿಮ್ಮ ಡಯಾಬಿಟೀಸ್ ಕಡಿಮೆ ಆಗುವುದು ಮಾತ್ರವಲ್ಲ, ಹೆಚ್ಚಾದಂಥ ತೂಕ ಕಡಿಮೆ ಆಗುತ್ತೆ, ಶರೀರದಲ್ಲಿ ಬರುವಂಥ ನೋವುಗಳು ಕಡಿಮೆ ಆಗುತ್ತೆ, ಕೀಲು ನೋವು, ಕೂದಲು ಉದುರುವಿಕೆ, ಹೃದಯ ಸಂಬಂಧಿತ ಸಮಸ್ಯೆಗಳು, BP, ಈ ರೀತಿಯಾದಂಥ ಎಷ್ಟೋ ಸಮಸ್ಯೆಗಳು ಕಂಪ್ಲೀಟ್ ಆಗಿ ದೂರವಾಗುತ್ತೆ. ಮುಖ್ಯವಾಗಿ ಈ ಡ್ರಿಂಕ್ ಅನ್ನೋದು ಸೈಂಟಿಫಿಕ್ ಆಗಿ ಟೆಸ್ಟೆಡ್ ಮತ್ತು ಪ್ರೂವ್ಡ್ ಆಗಿರೋದ್ರಿಂದ ನಿಮ್ಮ ಡಯಟ್ನಲ್ಲಿ ಈ ಡ್ರಿಂಕನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಇವತ್ತಿನ ಹೆಲ್ತ್ ಟಿಪ್ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಹೆಲ್ತ್ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.